ನೀವು ಬೇಕು ಈಗ ನಮಗೆ ಹೆಣ್ಮಕ್ಳು ಮಾತಾಡಬೇಕು ಅಂತ ನಾನು ಹೇಳೋದು. ಈಗ ಹೆಣ್ಮಕ್ಳು ಕಾಲೇಜ್ ತೆಗಿಯೋಕವ್ರು ಮರ ಕಡಿತಿರೋದು. ನಾವು ಅಂತೀವಿ ಹೆಣ್ಮಕ್ಳು ತಾಯಿ ಇದ್ದಂಗೆ, ತಾಯಿ ಹೆಂಗೆ ಮರ ಕಡಿತಾಳೆ? ಅದಕ್ಕೆ ಗಂಡು ಮಕ್ಳು ಕಾಲೇಜಿಗೆ ಕಡೀರಿಬೇಕಿದ್ರೆ. ಅಲ್ಲ, ಹೇಳಿದ ಉದಾಹರಣೆ, ನಾನು ಹೇಳ್ತೀನಿ ಉದಾಹರಣೆ. ಅಲ್ಲ, ಇಷ್ಟು ದಿವಸ ಪರಿಸರ ನಾಶ ಮಾಡೋದು ಗಂಡಸ್ರೆ, ಈಗ ಹೆಣ್ಮಕ್ಳು ಹೆಸರು ಮಾಡೋಕಂದ್ಬಿಟ್ರಲ್ಲ ಅಂತ. ಅದಕ್ಕೆ ನೀವು ಹೆಣ್ಮಕ್ಳೇ ನಮಗೆ ಕಾಪಾಡಬೇಕು ಈಗ ನಮಗೆ, ಅದಕ್ಕೋಸ್ಕರ. ಥ್ಯಾಂಕ್ಸ್ ಸರ್. ಹಂಗೆ ನಿಂತ್ಕೊಂಡ್ಬಿಟ್ರೆ ಗ್ರೂಪ್ ಫೋಟೋ ಮೇಡಮ್, ಹಂಗೆ ನೀನು ಹಾಗೆ ಹಂಗಿತ್ತು ಸಾಕು. ನೀವು ಗ್ರೂಪಲ್ಲಿ ಶೇರ್ ಮಾಡ್ಕೊಂಡು. ಎಲ್ಲರಿಗೂ ಧನ್ಯವಾದ, ಬಂದಿದ್ದೀರಿ. ಹೆಣ್ಮಕ್ಳೇ ಈಗ ಪರಿಸರ ಕಾಪಾಡಬೇಕು ಅಂತ. ನೀವು ಸ್ವಲ್ಪ ಮಾತಾಡ್ರಿ ಮೇಡಮ್, ಸರ್ ಅದೇ ಹೋಗಾರಿದ್ದೀರಲ್ಲ, ಈಗ ಹೇಳಿದ ಮಾತೇ ಆಡ್ರಿ. ಹೇಳ್ರಿ 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 ರೆಕಾರ್ಡ್ ಆಗ್ತಾಯಿದೆ. ಹೇಳ್ರಿ ರೆಕಾರ್ಡ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀವಿ ಅಂತ ಹೇಳಿದಾಗ, ಗಿಡಗಳನ್ನ ಕಡಿತೀವಿ ಅಂತ ಗೊತ್ತಾಯಿತು. ಹಾಗಾಗಿ ನಾವೆಲ್ಲ ಬಂದಿದ್ದೀವಿ. ಗಿಡಗಳನ್ನ ಕಡಿತೀವಿ ಅಂತ ಹೇಳಿದಾಗ ಭಾಳ ನಮಗೆ ತೊಂದರೆಗಳಾಗುತ್ತೆ. ಯಾಕಂದರೆ ಅಲ್ಲಿ ಗಿಡದಲ್ಲಿ ಇರುವಂಥ ಪ್ರಾಣಿ ಪಕ್ಷಿಗಳು ಏನಾಗುತ್ತೆ ಅಂದರೆ ಅವಕ್ಕೆ ಹೋಮ್ಲೆಸ್ ಆಗಿಬಿಡ್ತವೆ. ಹಾಗಾಗಿ ಮಾಡಿಕೊಡ್ದು. ಮತ್ತು ಆಮೇಲೆ ಗಿಡ ಏನಾರು ಕಡಿದ್ವಿ ಅಂತ ಹೇಳಿದ್ರೆ ನಮಗೆ ಮುಂದಿನ ಜನಾಂಗಕ್ಕೆ ಬೇಕೇ ಬೇಕು ಗಿಡಗಳು, ಮತ್ತು ನೆರಳು ಬೇಕು. ಜನಗಳಿಗೆ ನೆರಳಿಲ್ದೇ ಇದಾಗೋದಿಲ್ಲ. ಮತ್ತು ಆಮೇಲೆ ಈ ಗಿಡ ಇತ್ತು ಅಂತ ಹೇಳಿದಾಗ ನೀರಿನ ಅಂಶ ಅದನ್ನ ಹೀರ್ಕೊಂಡ್ಬಿಟ್ಟು ನಮಗೆ ಭಾಳಷ್ಟು ಸಹಾಯ ಮಾಡುತ್ತೆ. ಹಾಗಾಗಿ ಗಿಡಗಳನ್ನ ನಾವು ಕಡಿಲೇಬೇಡ್ದು. ಬೆಳೆಸೋದಕ್ಕೆ ಎಷ್ಟೊಂದು ಅಂದರೆ ವರ್ಷಾನುಗಟ್ಟಲೆ ಬೇಕಾಗುತ್ತೆ. ಆದರೆ ಈಗ ದೊಡ್ಡ ಮರಗಳಿಗೇನು 30-40 ವರ್ಷದ ಇರೋದನ್ನ ನಾವು ಕಡಿತಿದ್ದೀವಿ ಅಂತ ಹೇಳಿದಾಗ ಅದು ತಪ್ಪು. ಹಾಗಾಗಿ ಅದನ್ನ ಯಾರೂ ಕೈ ಹಾಕಬೇಡ್ದು ಅಂತ ಹೇಳಿ ನಾನು ಅವ್ರಿಗೆ ವಿನಂತಿ ಮಾಡಿಕೊಡ್ತೀನಿ. ತಮ್ಮ ಅಡ್ರೆಸ್ ಮೇಡಮ್ ಒಂಚೂರು. ನನ್ನ ಹೆಸರು ಸುಮನಾ ಎಸ್ ಅಂಗಡಿ ಅಂತ ಹೇಳಿಬಿಟ್ಟು ನಾನು SJM ಲಾ ಕಾಲೇಜ್ ಒಳಗೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ತೋಟಗಾರಿಕೆ ಇಲಾಖೆಯಲ್ಲೂ ಸಹ ನಾನು ಡೈರೆಕ್ಟ್ರಾಗಿ ಇದ್ದೀನಿ. ತಮಗೆಲ್ಲರಿಗೂ ಥ್ಯಾಂಕ್ಸ್. ಈಗೆಲ್ಲ ಸ್ಟೂಡೆಂಟ್ಸ್ ಯಾವ ಕಾಲೇಜ್ನವರು? ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್. ಲಾ ಕಾಲೇಜರಾ? ನೀವೇ ಲಾ ಇಂದ ನಮಗೆ ಪ್ರೊಟೆಕ್ಟ್ ಮಾಡಬೇಕೀಗ. ಹಂಗಾಗಿ ನೀವು ಸ್ವಲ್ಪ ಪರಿಸರದ ಬಗ್ಗೆ ಹೋರಾಟಕ್ಕೆ ಬರ್ತಾಯಿರಿ. ಬ್ಯಾಚ್ 5 ತನಕ ಇರ್ತೀವಿ. ಥ್ಯಾಂಕ್ಸ್.